ಮೂಲತಃ ಮೈಸೂರವನು. ನನ್ನ ಮೊದಲನೇ ಸಿನಿಮಾ ಆ್ಯಕ್ಟರ್ ಆಗಿ ಪ್ರೇಮಗಿಮ್ಮ ಜಾನೆದು ಅಂತ ಒಂದು ಸಿನಿಮಾ ಮಾಡಿದ್ದೆ. ನಾನು ಪಲ್ಲವಿ ಗೌಡ ಆ್ಯಂಡ್ ಮುಂತಾದವರು ಆ್ಯಕ್ಟ್ ಮಾಡಿದ್ವಿ. ಚೇತನ್ ಅವರು ಡೈರೆಕ್ಟ್ ಮಾಡಿದರು. ಅದಾದ ನಂತರ ಸಿಂಧೂರ ಅಂತ ಒಂದು ಸೀರಿಯಲ್ನ ಅಲ್ಲಿ ಆ್ಯಕ್ಟ್ ಮಾಡಿ 2 years. ಅದಾದಮೇಲೆ 2024 ಏಪ್ರಿಲಲ್ಲಿ 4ನೇ ಆಯಾಮ ಅಂತ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಯಿತು. ಅದರದ್ದು ಆ್ಯಕ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಒಂದು ಪುಟ್ಟ ವಿಚಾರ, ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಇವಾಗ ಯಾವ ಥರ ಆಗೋಗಿದೆ ಅಂದರೆ ಒಂಥರ ಗಡ್ಬಡ್ ಥರ ಆಗಿದೆ. ಒಂದು ಸಿನಿಮಾ ಅಂದರೆ ಒಂದು ಬಜೆಟ್ ಇರುತ್ತೆ ಆಲ್ರೆಡಿ. ಆ ಬಜೆಟಿಗೆ ತಕ್ಕಂತೆ ಆ್ಯಕ್ಟರ್ನ ಹಾಕೊಳ್ಳೋಣ, ಅವ್ರಿಗೆ ಟಿ ವಿ ರೇಟ್ಸ್ ಎಷ್ಟಿದೆ, ಅವ್ರಿಗೆ ಸಿನಿಮಾ ಬಿಸ್ನೆಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಾದಮೇಲೆ ಕಾಮಿಡಿಯನ್ಸ್ ತರೋಣ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ತರೋಣ, ಸಿಂಗರ್ಸ್ ತರೋಣ. ಈ ಥರ ಅದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ಮನೆ ಕಟ್ಟದಂಗೆ ಆಗ್ಬಿಟ್ಟಿದೆ. ಬಟ್ ನನಗೆ ಸ್ಲೋ ಆಗಿ ಆಮೇಲಿಂದ ವಾಪಸ್ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಏನು ಅನ್ಸಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ, ಸಿನಿಮಾ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಥೆನ ಹೇಳೋದಕ್ಕೆ. ಆ ಕಥೆ ಹೇಳಬೇಕು ಅಂತ ನಮಗೆ ಮನಸ್ಸೊಳಗಡೆ ತುಡಿತಾ ಇದ್ರೆ ದಿಸ್ ಈಸ್ ವರ್ತಿ ಟು ಬಿ ಟೋಲ್ಡ್. ಇದನ್ನು ಹೇಳೋದಕ್ಕೆ ಆ ಕಥೆಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು. ಆ ಕಥೆನ ನೋಡಿದ್ಮೇಲೆ ನಿಮಗೂ ಯಾರೇ ಆಡಿಯನ್ಸ್ ಅದನ್ನು ನೋಡ್ತಿದ್ರು, ಅದನ್ನು ತಗೊಳ್ತಾ ಇದ್ರು, ಅದರಿಂದ ಅವ್ರಿಗೇನೋ ಒಂದು ಲೈಫ್ ಚೇಂಜಿಂಗ್ ಥಿಂಗ್, ಪ್ರಾಬ್ಲಿ 0.001% ಅವ್ರ ಲೈಫಲ್ಲಿ ಏನೋ ಒಂದು ಚಿಕ್ಕ ವಿಷಯ ಚೇಂಜ್ ಆದ್ರೂ ಅದು ಸಿನಿಮಾ ಮೇಕರ್ಸ್ಗಿರುವಂತಹ ಒಂದು ಜವಾಬ್ದಾರಿ, ಅದನ್ನು ತಲುಪಿಸಿದಾಗ ಆಗುತ್ತೆ. ಅದೇ ರೀತಿ ನಾವು ಚಿಕ್ಕವರಿರ್ಬೇಕಾದ್ರೆ ಸುಮಾರು ಸಲ ಅಂದ್ಕೊಂಡಿರ್ತೀವಿ ದ್ಯಾಟ್ ಇದೇನೋ ಸರಿ ಇಲ್ಲ ಅಂತ ಹೇಳಿದ್ರೆ ನಾವೇ ಸರಿ ಮಾಡಿಬಿಡೋಣ ಅಂತ ಎಷ್ಟೊಂದು ಸಲ ಅನಿಸ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ ಅದಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಬಟ್ ಅದು ಗೊತ್ತಿರಲ್ವಲ್ಲ, ಅದೇ ಬ್ಲೆಸ್ಸಿಂಗ್. ಗೊತ್ತಿಲ್ಲದೆ ಹೋಗಿ ಕೈ ಹಾಕಿಬಿಡ್ತೀವಿ. ಕೈ ಹಾಕಿದ ಮೇಲೆ ಎಷ್ಟೊಂದು ಕೆಲಸಗಳಾಗ್ಬಿಡುತ್ತೆ. ಸೊ ನಾವ್ಯಾವುದೋ ವ್ಯವಸ್ಥೆನ ದೂರೋದಾಗಲಿ ಅಥವಾ ಬೇರೆ ಯಾರೋ ಸರಿ ಮಾಡಲಿ ಅನ್ನೋದಾಗಲಿ, ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಏನಾದರೂ ತಪ್ಪಿದ್ರೂ ಬೇರೆ ಯಾರೋ ಬಂದು ಸರಿ ಮಾಡಲಿ, ದೊಡ್ಡವರು ಸರಿ ಮಾಡಲಿ ಅನ್ನೋದನ್ನು ಬಿಟ್ಟು, ಹೇಗೆ ಇವಾಗಿರೋ ಸ್ಟಾರ್ಸ್ ಹೇಳ್ತಾರೆ ದಟ್ ನಾವೇ ಮುನ್ನುಗ್ಗಬೇಕು, ನಾವೇ ಸರಿ ಮಾಡಬೇಕು ಅಂತ, ಆ ರೀತಿ ಈ ಸಿನಿಮಾದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ, ಅವ್ರಿಗೆ ಮನಸ್ಸಿಗೆ ತಟ್ಟಿದಾಗ ಅದನ್ನು ಅವರೇ ಮುಂದೆ ನಿಂತು ಅದನ್ನು ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನು ಸರಿ ಮಾಡ್ತಾರೆ ಅನ್ನೋದೇ ಪಂಚರತ್ನಗಳು. ಒಂದು ಚಿಕ್ಕ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದನ್ನು ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಪಂಚಭೂತಗಳು ಅಂತ ಬರೆದಿದ್ದೆ ನಾನು. ಅದಕ್ಕೆ ಸಾಂಗಲ್ಲೂ ಪಂಚಭೂತಗಳು ಅಂತ ಬರುತ್ತೆ. ಪಂಚಭೂತಗಳು ಅಂದಾಗೆ ಎಲಿಮೆಂಟ್ಸ್, 5 ಎಲಿಮೆಂಟ್ಸ್ ಆಫ್ ನೇಚರ್. ಅದರಲ್ಲಿ ಗಾಳಿ, ಎಲ್ಲರ ಕ್ಯಾರೆಕ್ಟರ್ ಹೆಸರುಗಳು ಹಾಗೆ ಇದೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸು ಹಾಗೆ ಇದೆ. ಭುವನ್ ಪ್ರಥಮ್ ಆ್ಯಕ್ಟ್ ಮಾಡಿರೋ ಅಂಥ ರೋಲ್ ಹೆಸರು ಭುವನ್ ಅಂತ, ತುಂಬ ತಾಳ್ಮೆ ಇರುವಂಥ ಕ್ಯಾರೆಕ್ಟರ್. ನೆಕ್ಸ್ಟ್ ಜೀವಿಕಾ ಅಂತ, ಆದ್ಯ ಆ್ಯಕ್ಟ್ ಮಾಡಿರೋ ಕ್ಯಾರೆಕ್ಟರ್. ಸೊ ಜೀವಿಕಾ ಅಂದರೆ ನೀರು ಥರ, ಯಾವ ಕಡೆ ತಗ್ಗು ಬಗ್ಗಿರುತ್ತೆ ಆ ಕಡೆ ಫಾಲೋ ಆಗುತ್ತೆ ವಿತ್ ಫ್ಲೋ ಅನ್ನೋ ಥರ. ನೆಕ್ಸ್ಟ್ ತಾನ್ವಿ ಆ್ಯಕ್ಟ್ ಮಾಡಿರೋಂಥ ರೋಲ್ ಜ್ಯೋತಿ ಅಂತ. ಸೊ ಅದು ಯಾವಾಗಲೂ ಫೈರ್ ಥರ ತುಂಬ ಎನರ್ಜೆಟಿಕ್ ಕ್ಯಾರೆಕ್ಟರ್. ನೆಕ್ಸ್ಟ್ ವಿಹಾನ್ ಆ್ಯಕ್ಟ್ ಮಾಡಿರೋಂಥ ಕ್ಯಾರೆಕ್ಟರ್ ಅನಿಲ್ ಅಂತ. ಸೊ ಗಾಳಿ, ಅದನ್ನು ತುಂಬ ಯಾವ ಕಡೆ ಹೋಗುತ್ತೆ ಆ ಕಡೆ, ಆ ಥರದೊಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಯಶಸ್ ಆ್ಯಕ್ಟ್ ಮಾಡಿರೋಂಥ ಕ್ಯಾರೆಕ್ಟರ್ ಆಕಾಶ್ ಅಂತ. ಸೊ ಅವ್ರವ್ರ ಕ್ಯಾರೆಕ್ಟರ್ ತಕ್ಕಂತೆ ಡಿಸೈನ್ ಮಾಡಿರೋಂಥ ಸಬ್ಜೆಕ್ಟ್ ಅದು ಪಂಚಭೂತಗಳು ಅಂತ. ಬಟ್ ಅಗೈನ್ ಇಟ್ ಮೈಟ್ ಗಿವ್ ಅ ಡಿಫ್ರೆಂಟ್ ಫೀಲಿಂಗ್. ಭೂತಗಳು ಅಂತ ತುಂಬ ಜನ ಪಂಚಭೂತಗಳು ಅಂತ ಒಟ್ಟಿಗೆ ನೋಡಲ್ಲ. ಸೊ ಅದನ್ನು ಪಂಚರತ್ನಗಳು ಅಂತ ಚೇಂಜ್ ಮಾಡೋಣ ಅಂತ ವೆಂಕಟಗೌಡ ಸ್ವಾಮಿ ಸಜೆಷನ್ ಕೊಟ್ಟು ವಿ ಥಾಟ್ ಓಕೆ ಸೂಟ್ ಆಗ್ತಾ ಇದೆ, ಹಾಗೆ ಇರಲಿ ಅಂತ ಮಾಡಿದ್ದೀವಿ. ಆ್ಯಂಡ್ ಇದು ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್ಸ್ ಬಿಂದು ಆಚಾರ್ಯ ಅವರು ಮಾಡಿದ್ದಾರೆ. ಅದು ಆಕಾಶ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಮೇಲೇ ಸಿನಿಮಾ ಸ್ಟೋರಿ ಹೋಗುತ್ತೆ, ಕತೆ ಹೋಗುತ್ತೆ. ಈಗ ರೀಸೆಂಟಾಗಿ ರಾಘವೇಂದ್ರ ಮಹಾತ್ಮೇಲೆ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಅವ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿಂದು. ಸೊ ಇಷ್ಟು ತಲೆಯಲ್ಲಿ ಇತ್ತು ನನಗೆ ಬೇಸಿಕಲಿ. ಸೊ ನೀವೇನಾದರೂ ಕೇಳೋಗಿದ್ರೆ ಅಥವಾ ಏನಾದರೂ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ. ಅಥವಾ ನಾನು ಹೇಳಿದ್ನಲ್ಲ ಸರ್ ಇವಾಗ ಆಲ್ರೆಡಿ ದ್ಯಾಟ್ ನಾವು ಯಾವುದನ್ನು ದೂರದಾಗಲಿ ಅಥವಾ ಯಾವುದಕ್ಕೋಸ್ಕರ ಕಾಯೋದಾಗಲಿ ಮಾಡೋದ್ರ ಬದಲು ನಾವೇ ಜವಾಬ್ದಾರಿನ ತಗೊಂಡು ನಾವೇ ಒಂದು ಹೆಜ್ಜೆನ ಮುಂದೆ ಇಟ್ಟು ಅದನ್ನು ಮಾಡಬೇಕು ಅಂತ ಒಂದು ಕೆಲಸನ ಹೇಳಬೇಕು ಅಂತ ಮಾಡಿದ್ದು ಸಿನಿಮಾ ಸರ್. ಏನು ಸರ್? ಹಾಂ ಸರ್, ನಾವೆಲ್ಲ ಏನು ಅಮೇರಿಕೆಯಿಂದ ಬಂದಿಲ್ಲ. ಚಿಕ್ಕದಿಂದ ಇಲ್ಲಿ ತನಕ ಎಲ್ಲ ರೋಡ್ಗಳಲ್ಲೂ ಇದೆ ಸರ್. ಹೌದು. ಆ ಥರ ನಾನು ಹೇಳಿದ್ನಲ್ಲ ಸರ್, ನಾವು ಏನಾದರೂ ಹೇಳೋಕ್ಕೆ ಹೋದರೆ ಕಥೆ ಮೂಲಕ ಹೇಳ್ತೀವಿ, ಡೈರೆಕ್ಟರ್ಸ್, ರೈಟರ್ಸ್. ಸೊ ಇದನ್ನು ಆ್ಯಕ್ಚುಲಿ ಪರ್ಸ್ನಲ್ ಒಂದು ಇದರಿಂದಾನೆ
ಮೈಸೂರಲ್ಲೇ ಒಂದು ರೋಡ್, ಅದರಲ್ಲಿ ಒಂದು 2-3 ಅಂದರೆ ತುಂಬ ದಿವಸದಿಂದ ತುಂಬ ವರ್ಷದಿಂದ ಆ ಒಂದು ರೋಡ್ ಸರಿನೇ ಹೋಗ್ತಿರಲಿಲ್ಲ, ತುಂಬ ಇರಿಟೇಟ್ ಆಗ್ತಿತ್ತು. ಅದನ್ನು ನಾವು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಕ್ಲೋಸ್ ಮಾಡಿದ್ವಿ. ಸೊ ಇದು ನಾನು ಚಿಕ್ಕವ್ರು ಇರಬೇಕಾದ್ರೆ ನನಗೇನು ಥಾಟ್ ಬರುತ್ತೆ ಅಥವಾ ನನಗೇನು ಯೂಶ್ವಲ್ ಥಾಟ್ ಬರುತ್ತಲ್ಲ, ಅದನ್ನೇ ಮಕ್ಕಳು ಮಾಡುತ್ತಾರೆ ಅಂತ ಮಾಡಿಸಿದ್ದು. ಅದೇ ಎಲಿಮೆಂಟ್ ಆನ್ ಸ್ಕ್ರೀನ್ ತಂದಿರೋದು. ಪ್ರಾಬಬ್ಲಿ ಎಲ್ಲ ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಅವ್ರಿಗೇನಾದರೂ ಒಂದು ಚಿಕ್ಕ ಅಂಶ ಆಗಿದ್ದರೆ ಅದನ್ನು ಬೇರೆ ರೀತಿಯಲ್ಲಿ ಒಂದು ಕಥೆ ಮಾಡಿರ್ತಾರೆ ಮೋಸ್ಟ್ಲಿ. ಇಲ್ಲ ಸರ್, ಬೇರೆ ಬೇರೆ ವಿಷಯಗಳು ಇರುತ್ತೆ. ಅಂದರೆ ನಾನು ಹೇಳಿದ್ನಲ್ಲ 5 ಜನಕ್ಕೆ ಏನಕ್ಕೆ ಪಂಚಭೂತಗಳು ಅಂತ ಫಸ್ಟ್ ಅಂದ್ಕೊಂಡಿದ್ದಂದರೆ, ಇವರು ಬ್ಯಾಕ್ ಬೆಂಚರ್ಸ್ ಥರ, ಇದು ಸ್ವಲ್ಪ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇರುವಂಥ ಒಂದು ಜಾಗದಲ್ಲಿ ಅಂತರ ಏರಿಯಾದಲ್ಲಿ ಇರುವಂಥ ಮಕ್ಕಳು. ಅವರು ಅಣ್ಣಂದಿರು ಅಕ್ಕಂದಿರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಥರ ಚೆನ್ನಾಗಿ ಓದ್ತಿರ್ತಾರೆ. ಇವರು ಫೇಲ್ ಆಗ್ತಿರ್ತಾರೆ, ಏನೂ ಮಾಡ್ತಿರಲ್ಲ, ಬರೀ ಡ್ಯಾನ್ಸ್, ಮ್ಯೂಸಿಕ್, ಡ್ರಾಮಾ, ಬೇರೆ ಏನೋ ಡ್ಯಾನ್ಸ್ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಆದ್ರೂ ಯೂಶ್ವಲಿ ಹೇಳ್ತಾರಲ್ಲ, ಲೈಫಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬ್ಯಾಕ್ ಬೆಂಚರ್ಸ್ ಇರಬೇಕು ಅಂತ. ಅಂದರೆ ಸ್ಟ್ರಿಕ್ಟ್ ಸ್ಮಾರ್ಟ್ ಇರ್ತಾರೆ ಆ್ಯಂಡ್ ಯೂನಿಟಿ ಇರುತ್ತೆ, ತುಂಬ ಧೈರ್ಯ ಇರುತ್ತೆ, ಡೇರಿಂಗ್ ನೇಚರ್ ಇರುತ್ತೆ. ಪ್ರಾಬಬ್ಲಿ ಎಲ್ಲ ಕ್ಯಾರೆಕ್ಟರ್ಸಿಂದನೂ ನಾನು ಹೇಳಿದ್ನಲ್ಲ 5 ಎಲಿಮೆಂಟ್ಸ್ ಇದೆ ಅಂತ. ಸೊ ಎಲ್ಲ ಕ್ಯಾರೆಕ್ಟರ್ಸಿಂದನೂ ಒಂದೊಂದು ವಿಷಯನ ನಾವು ಅಳವಡಿಸ್ಕೋಬೋದು, ಚಿಕ್ಕ ಮಕ್ಕಳಿಂದನೂ ನಾವು ಕಲಿಬೋದು ಅಂತಾರಲ್ಲ ಆ ಥರ. ಸರ್ ನಾನು ಹೇಳಿದ್ನಲ್ಲ, ಕಥೆಯಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಜನ ಅಂತ ಮಕ್ಕಳು ಅಂತ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಚಿಕ್ಕದು ಏನೋ ಒಂದು ಕೆಲಸ ಮಾಡಬೇಕು ಅಂದ್ರೂ ಒಂದು 100 ರೂಪಾಯಿನೂ ಇರಲ್ಲ, ಆ ಥರ ಮಕ್ಕಳ ಹತ್ರ ಒಂದು 10 ರೂಪಾಯಿನೂ ಇರಲ್ಲ. ಸೊ ಅವ್ರಿಗೆ ಯಾವ ಥರ ಕಷ್ಟ ಆಗುತ್ತೆ ಅನ್ನೋ ಅಂಥ ಒಂದು ವಿಷಯಕ್ಕೋಸ್ಕರ ಪ್ರಾಬಬ್ಲಿ ಆ ಸೆಟಪ್ಪಲ್ಲಿದೆ ಸರ್. ಸರ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು. ಆರಂಭಗೊಂಡಿದ್ದು ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ಅಂತ ಅಂದ್ಕೊಳ್ತೀನಿ. ಸೊ ಆಲ್ಮೋಸ್ಟ್ 6 ಮಂತ್ಸ್ ಬ್ಯಾಕ್ ತನಕ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಫಸ್ಟ್ ಮ್ಯೂಸಿಕ್ ಇರಲಿಲ್ಲ ತಲೆಯಲ್ಲಿ, ಅದಾದಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಆ್ಯಡ್ ಆಗ್ತಾ ಹೋಯಿತು, ಸಿಚುಯೇಷನ್ಗೆ ಬೇಕಾಯಿತು ಅಂತ. ಸೊ ಇನ್ಫ್ಯಾಕ್ಟ್ ಕೊನೆಯಲ್ಲಿ ನೀವು ಕೇಳಿದಂಥ ಮೋಟಿವೇಶ್ನಲ್ ಸಾಂಗ್ ಏನಿದೆ, ಒಂದು ಹೈ ರೇಂಜಲ್ಲಿ ಏನು ಸಾಂಗ್ ಬರುತ್ತೆ, ಅದನ್ನು ನಾನೇ ಹಾಡಿರೋದು ಆ್ಯಕ್ಚುಲಿ. ಸೊ ಸಾಹಿತ್ಯ ಕೂಡ ಎಲ್ಲ ಹಾಡುಗಳಿಗೆ ನಾನೇ ಬರ್ತಿರೋದು. ನಾನು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು ಸಿಂಗರ್ ಥರ, ಇಂಡಸ್ಟ್ರಿಗೆ ಬಂದಿದ್ದು ಸಿಂಗರ್ ಥರ. ನೀವು ಬಾರಿ ಸುಖಂದರ ಡಿಂಡಿಮವ ಹಾಡೇನಾದರೂ ನೋಡಿದರೆ ಅದರಲ್ಲಿ ಒನ್ ಆಫ್ ದಿ ಸಿಂಗರ್ಸ್ ಆಗಿ ನಾನು ಕೂಡ ಇದ್ದೀನಿ. ಸೊ ಸಿಂಗರ್ ಆಗಿ ಸ್ಟಾರ್ಟ್ ಮಾಡಿದ್ದು, ಅದಾದಮೇಲೆ ಆ್ಯಕ್ಟರ್ ಡೈರೆಕ್ಟರ್ ಆಗಿದ್ದು ಸರ್. ಕರೆಕ್ಟ್, ಪೂರ್ಣ ಜೊತೆ ಮೈಸೂರು ಗ್ರೂಪ್, ಹೌದು ಸರ್. ಅನನ್ಯ, ಉದಿತ್ ಅವರೆಲ್ಲ ಇದ್ದಾರೆ, ಹೌದು. ಅದೇ ಗ್ರೂಪಲ್ಲಿ ತಂಡದಲ್ಲಿ ಕೂಡ ನಾನು ಇದ್ದಿದ್ದು ಸರ್. 3 ಹಾಡಿದೆ, 3ಕ್ಕೂ ನಾನೇ ಸಾಹಿತ್ಯ ಬರ್ತಿರೋದು ಸರ್. ಯಾಕೆ ಅಂತ ಹೇಳಿದ್ರೆ, ನನ್ನ ತಲೆಯಲ್ಲಿ ಇತ್ತು ಈ ಥರನೇ ಈ ಅಂಶಗಳೇ ಬರಬೇಕು ಅಂತ. ಆ ಅಂಶಗಳನ್ನ ಬರೆದಾಗ ಅದು ಚೆನ್ನಾಗಿ ಸೂಟ್ ಆಯಿತು ಆ್ಯಕ್ಚುಲಿ. ನೀವು ಅದನ್ನು ಲಿರಿಕ್ಸ್ ಯಾರಾದರೂ ಗಮನಿಸಿದರೆ, ಅಮ್ಮ ಹಾಡು ಏನು ಬಂತು ಫಸ್ಟ್ ಸಾಂಗು ಮತ್ತು ಲಾಸ್ಟ್ ಸಾಂಗ್ ಯಾವ್ದು ಬಂತು, ಅದರ ಲಿರಿಕ್ಸ್ ಮೇಲೆ ಇನ್ನೊಂದು ಸಲ ಯಾವಾಗಲಾದರೂ ಕೇಳಿದ್ರೆ ಗಮನ ಕೊಡಿ. ತುಂಬ ಯೋಚನೆ ಮಾಡಿ ಬರ್ತಿರೋಂಥ ಸಾಹಿತ್ಯ. ಇಲ್ಲ ಸರ್, ಇದರಲ್ಲೇನು ಆ್ಯಕ್ಟ್ ಮಾಡಿಲ್ಲ. ಇಲ್ಲ ಸರ್, ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಲ್ಲ. ಸೊ ಇಲ್ಲ, ಇದರಲ್ಲಿ ಕಥೆ, ಡೈರೆಕ್ಟರ್, ಸಾಹಿತ್ಯ. ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಸರ್. ಆದರೆ ನಮ್ಮ ವೆಂಕಟ್ ಗೌಡರು ಸ್ನೇಹಿತರು, ಇದು ಸಿನಿಮಾ ನಡೀತಾ ಇದೆ, ಟೇಕ್ ಔಟ್ ತೊಗೊಂಡು ಮಾಡ್ತೀರಾ ಅಂತ ಅಂದರು. ಕತೆ ಎಲ್ಲ ಹೇಳಿದ್ರು, ಚೆನ್ನಾಗಿತ್ತು. ಅದಕ್ಕೆ ನಾವು ಎಕ್ಸಿಬಿಟ್ರು ಡಿಸ್ಟ್ರಿಬ್ಯೂಟರ್ ಎರಡೂ ಆಗಿರೋದ್ರಿಂದ ಕತೆ ಚೆನ್ನಾಗಿ, ಮಕ್ಕಳು ಸಿನಿಮಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅನಿಸ್ತು. ಅದನ್ನ ಟೇಕ್ ಓವರ್ ತೊಗೊಂಡು ಸಿನಿಮಾ ಮಾಡಿ ಮುಗಿಸ್ತು. ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರದ್ದು ಪ್ರತಿಭೆನ ತೋರಿಸಿದ್ದಾರೆ. ಅದರಲ್ಲಿ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳು, ನಾವು ಆವಾಗ ಈ ಆ್ಯಕ್ಟಿಂಗ್ ಎಲ್ಲ ನಮಗೆಲ್ಲ ಏನೂ ಗೊತ್ತಿರಲಿಲ್ಲ. ಇವಾಗ ಈ ಮಕ್ಕಳು ಇಷ್ಟೊಂದು ಸ್ಫೂರ್ತಿಯಾಗಿ ಮಾಡೋದ್ರಿಂದ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಒಂದು ಅನಿಸ್ತು. ಅದರಿಂದ ಮಕ್ಕಳು ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಇನ್ನು ಹುಡುಗರೆಲ್ಲ ಚೆನ್ನಾಗಿ ಬೆಳೆಯೋ ಹುಡುಗರು, ಇನ್ನು ಮುಂದಕ್ಕೆ ಇವರೆಲ್ಲ ಒಳ್ಳೆ ನಟರಾಗ್ಬೋದು, ಮುಂದಕ್ಕೆ ಬೆಳೀತಾರೆ. ಇಂಥ ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ಅಂತ ನಮಗೆ ಅನಿಸಿ. ಇಲ್ಲ, ಒಳ್ಳೆ ಸಿನಿಮಾ ಬಂದರೆ ಮಾಡೋಣ. ನಮ್ಮ ಬಡ್ಜೆಟ್ಗೆ ಇವತ್ತಿನ ನೋಡ್ತಾ ಇರ್ಬೋದು ನೀವು ಸಿನಿಮಾಗಳು ಇಂಡಸ್ಟ್ರಿ ಹೆಂಗಿದೆ ಅಂತ. ಎಕ್ಸಿಬಿಷನ್ ಲೈನಲ್ಲೂ ನಿಮಗೆ ಗೊತ್ತಿದೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆದರೂ ಸಿನಿಮಾಗಳು ನಿಲ್ತಾ ಇರೋ ಕೆಲವೇ ಬೆರಳಿಕೆಯಷ್ಟು. ಸಿನಿಮಾ ಚೆನ್ನಾಗಿದ್ದರೂ ಓಡ್ತಾ ಇಲ್ಲ ಕೆಲವು ಸರ್. ಅದೇ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಅದೇ ಒಳ್ಳೆ ಸಿನಿಮಾ ಇದ್ದರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಜನ. ನಾವೊಂದು 50ಇಂದ 75 ಥಿಯೇಟ್ರು ಕನ್ಫರ್ಮ್ ಮಾಡಿದ್ವಿ. ಹಾಂ, ಮೇನ್ ಥಿಯೇಟ್ರ್. ಮಾಲ್ಸ್ ಎಲ್ಲ ಇದೆ, ಮಾಲ್ಗಳೆಲ್ಲ ಕೊಟ್ಟಿದ್ದಾರೆ, ಶೋ ಕೊಟ್ಟಿದ್ದಾರೆ. ಮೇನ್ ಥಿಯೇಟ್ರ್ ನಮ್ಮದು. ಹಾಂ, ಚಿಲ್ಡ್ರನ್ ಸಿನಿಮಾ ಅಂತ. ಅದು ಮುಂದೆ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಂದರೆ ಈಗೆಲ್ಲ ರಿಲೀಸ್ ಮಾಡಾದ್ಮೇಲೆ ಇನ್ನೊಂದು ಸರಿ
ಇನ್ನೂ ದೊಡ್ಡದಾಗಿ ಇದು ಮಾಡ್ತಿದ್ದೆ. ತೋರಿಸ್ತೀವಿ ಎಲ್ಲರಿಗೂ ತೋರಿಸ್ತೀವಿ ಸರ್. ಇದು ಅವರೆಲ್ಲ ನೋಡೋಂಥ ಸಿನಿಮಾನೇ, ಅವ್ರಿಗೆ ತೋರಿಸಿದ್ರೆ ಒಂದು ಒಳ್ಳೆಯದಾಯ್ತು. ತೋರಿಸ್ತೀವಿ. ಐ ಥಿಂಕ್ ಒಂದು ಸಾಂಗಲ್ಲಿ ಮಾಡಿರೋಂಥ ಸ್ಟೆಪ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ನನ್ನ ಹೆಸರು ಯಶಸ್. ನಾನು 4th ಓದ್ತಾ ಇದ್ದೀನಿ. ಸ್ಕೂಲು PMC ಕೇಂದ್ರೀಯ ವಿದ್ಯಾಲಯ ಮೈಸೂರು. ನನ್ನ ಫಿಲಮು ಎಂಜಾಯ್ ಮಾಡಿದೆ. ಗೌತಮ್ ಸರ್ ಏನೇನು ಕೊಟ್ಟು ಅದನ್ನು ಮಾಡಿದೆ. ಹ್ಯಾಪಿಯಾಗಿದ್ದೆ. ಗೊತ್ತಿಲ್ಲ. ರಜೆ ಹಾಕಿದ್ಕೆ ಹ್ಯಾಪಿ ಆಗಿದ್ಯಾ? ಹೌದು. ಹಾಂ. ರವಿಯಾ, ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಇಲ್ಲೇ ಹಿಂದೆಗಡೆ KV ಮಲ್ಲೇಶ್ವರಂ ಇದೆಯಲ್ಲ, ಅಲ್ಲೇ ಓದ್ತಿರೋದು. ಇವ್ನು ನೋಡಿ, ಆ್ಯಕ್ಚುಲಿ ಇವ್ರಿಗೆ ಏನು ಗೊತ್ತು ಕ್ವಶನ್ಸ್ ಬೇಕಾದರೂ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫಿಲ್ಮಲ್ಲಿ ಇರೋ ಥರನೇ ಅನಿಲ್ ಕ್ಯಾರೆಕ್ಟರ್ ತುಂಬ ತರಲೆ ಆ್ಯಂಡ್ ಟಾಕಿಟಿವ್. ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು. ಈ ಮೂವಿಲಿ ಆ್ಯಕ್ಟಿಂಗ್ ಮಾಡ್ಬೇಕಾರೆಲ್ಲ ಬೇರೆ ಮೂವಿಗಳಿಗೆ ಹೋದಾಗ ಅಂದರೆ ಚೂರು ಸೀರಿಯಸ್ಸು ಆ ಥರ ಎಲ್ಲ ಇತ್ತು. ಈ ಮೂವಿ ಶೂಟಲ್ಲೆಲ್ಲ ಜೋಕ್ಸು, ಪ್ಲಸ್ ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ. ಎಲ್ಲರೂ ಜೋಕ್ಸ್ ಮಾಡಿಕೊಂಡು, ಪ್ಲಸ್ ಗೌತಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿಗೆ ನಂಗೊಂದು ಪಾರ್ಟ್ ಕೊಟ್ಟಿದ್ದಕ್ಕೆ. ಪ್ಲಸ್ ನಂದು ರಿಲೀಸ್ ಆಗ್ತಿರೋದು ಮೇನ್ ಕ್ಯಾರೆಕ್ಟರ್ದು ಇದು ಫಸ್ಟ್ ಮೂವಿ. 6th ಹೇಗಿರುತ್ತೆ ಜನರ ಬೇಸು ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಸರ್ ಹಾಂ ಸರ್ ಇದುವರೆಗೂ 6 ಏನೋ ಮಾಡಿದ್ದೀನಿ ಸರ್. ಹಾಂ ಸರ್. ಸರಿ, ಶಾವಿಗೆ ತಿಂದೆ ಸರಿ. ಜಸ್ಟ್ ಸರ್, ಈ ಮೂವಿಲಿ ನನ್ನ ನೇಮು ಅನಿಲ್ ಅಂತ. ಅಂದರೆ ಮೀನಿಂಗು ಗಾಳಿ ಅಷ್ಟು ಶುದ್ಧ ತರಲೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲ, ನನಗೆ ಫೀವರ್ ಇದೆ, ಸೊ ಸಾರಿ. ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಮೂವಿಗೆ ಬಂದಾಗ ಆಡಿಷನ್ ಕೊಟ್ಟಾಗ ಅಷ್ಟು ಹೋಪ್ಸ್ ಇರಲಿಲ್ಲ. ಬಟ್ ಸಡನ್ನಾಗಿ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಯಿತು. ಈ ಮೂವಿ ನನಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ಕೊತೀನಿ. ನಾನು ಈ ಮೂವಿಯಲ್ಲಿ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಜ್ಯೋತಿ ಅನ್ನೋದು ಇಟ್ಸ್ ಲೈಕ್ ಅದು ಒಂದು ದೀಪ ಥರ, ಯಾವತ್ತಿದ್ರೂ ಉರಿತಾ ಇರುತ್ತೆ, ಯಾವತ್ತಿದ್ರೂ ಸ್ಟ್ರಾಂಗ್ ಇರುತ್ತೆ. ಸೊ ಎಷ್ಟಾಗಿತ್ತು ಅಷ್ಟು ಆ ಮೂವಿಯಲ್ಲಿ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು ಎಲ್ಲ ನನ್ನ ಟೀಮ್ ಮೆಂಬರ್ಸು ನನಗೆ ಕೋಆಪ್ರೇಟ್ ಮಾಡಿದ್ದಾರೆ, ಮತ್ತು ಗೌತಮ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಈ ಮೂವಿದು ಸ್ಕ್ರಿಪ್ಟ್ ಮತ್ತು ಮಾರಲ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಲೈಕ್ ದಿಸ್ ಮೂವಿ ಆ್ಯಂಡ್ ಸಿ ವಿತ್ ಆಲ್ ದೇರ್ ಹಾರ್ಟ್ಸ್. ಥ್ಯಾಂಕ್ ಯು. ಸಿನಿಮಾದಲ್ಲಿ ಜೀವಿತ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ. ಆ್ಯಂಡ್ ಸೊ ಈ ಮೂವಿಯ ಡೈರೆಕ್ಟರ್ ಆದ ಗೌತಮ್ ಸರ್ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಇವ್ರು ಎಲ್ಲರೂ ನನ್ನ ಹತ್ರ ತುಂಬಾ ಎಂಜಾಯಿಂಗ್ ಆಗಿದ್ದರು. ಮತ್ತು ಇವ್ಳು ಮಾತಾಡ್ತಿರೋದು ನೋಡಿದ್ರೆ ಮೋಸ್ಟ್ಲಿ ತುಂಬ ಟೆನ್ಷನ್. ಆ್ಯಕ್ಚುಲಿ ಶೂಟ್ ಮಾಡಬೇಕಾದ್ರೆ ಇನ್ನೂ ಪುಟ್ಟ ಹುಡುಗಿ ಇನ್ನೂ ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಆಡಿಷನಲ್ಲಿ ನಾನು ಆ್ಯಕ್ಚುಲಿ ಇವ್ರದ್ದು ಆಡಿಷನ್ ನೋಡಿದೆ. ಐ ಥಿಂಕ್ ಒಂದು ಈ ಪಾಯಿಂಟ್ನ ನಾನು ಹೇಳಿಲ್ಲ, ಇವಳು ತಾನ್ವಿ ಹೇಳೋ ತನಕ ಒಂದು 90ರಿಂದ 100 ಮಕ್ಕಳನ್ನ ಆಡಿಷನ್ ಮಾಡಿ ಅವರಲ್ಲಿ ಒನ್ ಆಫ್ ದಿ ಬೆಸ್ಟ್ನ ಸೆಲೆಕ್ಟ್ ಮಾಡಿರೋದು. ನೀವು ಅಂದ್ಕೊಂಡಿರ್ಬೋದು ಈ ಪಾಪುನ ಇವಾಗ ಹೇಗೆ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಐ ಹ್ಯಾವ್ ಟು ಗಿವ್ ದಿಸ್ ಗ್ಲಿಮ್ಸ್ ನಿಮ್ಗೆ. ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಎಲ್ಲಾದರೂ ಸಿನಿಮಾಲಿರೋ ಒಂದು ಡೈಲಾಗ್ನ, ಅವ್ರ ಟ್ಯಾಲೆಂಟ್ನ ತೋರಿಸ್ಬೇಕಾದ್ರೆ ಇರೋವಂಥ ಒಂದು ಡೈಲಾಗ್ನ ನೆನಪಿದೆಯಾ ಪುಟ್ಟ ನಿಮಗೆ? ಡೈಲಾಗ್, ಆ ಲಾಂಗ್ ಡೈಲಾಗ್ ನೆನಪಿದೆಯಾ? ಇನ್ನು ಮರ್ತೋಗಿದೆಯಾ? ಸ್ವಲ್ಪ ಮರ್ತೋಗಿದೆಯಾ? ಬರುತ್ತಾ? ಪೇರೆಂಟ್ಸ್ ಬರುತ್ತೆ ಅಂತದ್ರಲ್ಲಿ ನೋಡಿ
ಸೊ ನಿಜವಾಗ್ಲೂ ಫೋಕಸ್ ಮಾಡಿ ಎಷ್ಟು ಕ್ಲಾರಿಟಿಲಿ ಆ ಡೈಲಾಗ್ ಹೇಳ್ತಾಳೆ ಅಂತ. ಏಯ್ ನಿಂದೇನೆ ದೊಡ್ಡಸ್ಕೆ, ನಿನ್ ತಲೆ ಮೇಲೆ ಏನ್ ಕೊಂಬು ಬೆಳೆದಿದ್ಯಾ? ನಿನ್ ಗಂಡ ನಿನ್ಗೆ ಹೆಚ್ಚಾದ್ರೆ ನನ್ ಗಂಡ ನನ್ಗೆ ಹೆಚ್ಚು. ನಿನ್ ಗಂಡ ಪೊಲೀಸ್ ಆದ್ರೆ ನನ್ ಗಂಡನೂ ಪೊಲೀಸೇ. ನಿನ್ ಗಂಡ ಹಾಕೋದು ಕಾಕಿ ಬಟ್ಟೆ ಆದ್ರೆ ನನ್ ಗಂಡ ಹಾಕೋದು ಕಾಕಿ ಬಟ್ಟೆನೆ. ನಿನಗೆ ಬೇಕಾದ್ರೆ 10 ಸಲ ತಿನ್ನು, 20 ಸೀರೆ ಉಟ್ಕೋ. ತಿಂದಿದ್ದು ಜೀರ್ಣ ಆಗದಿದ್ರೆ ಬೀದಿಲಿ ಮೆರವಣಿಗೆ ಹೋಗು. ಅಷ್ಟೇ ಹೊರ್ತು ನಿನ್ ಕೋಪ್ ನನ್ನ ಹತ್ರ ಇಟ್ಕೋಬೇಡ. ಥ್ಯಾಂಕ್ ಯು. ಸೂಪರ್ ಸೂಪರ್. ಮಾಡಿದ್ದೀನಿ. ಇದರಲ್ಲಿ ನಾನೊಂಥರ ಮಿನಿ ಬ್ರಾಹ್ಮಣ ಇದ್ದಾಗೆ ಎಲ್ಲರಿಗೂ ಭಗವದ್ಗೀತೆಯಿಂದ ಒಂದೊಂದು ಪಾರ್ಟ್ ಎತ್ತು ಉಪದೇಶ ಮಾಡ್ತಾ ಇರ್ತೀನಿ. ಸೊ ಈ ಥರ ರೋಲ್ ನನಗೆ ಗೌತಮ್ ಸರ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಹೇಳ್ದಾಗೆ ಎಷ್ಟೊಂದು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ದಟ್ಸ್ ಆಲ್. 2016-17 ಸಿಂಧೂರ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು. ಅದರಲ್ಲಿ ನನ್ನ ಮಗನ ಪಾತ್ರ. ಅದರಲ್ಲಿ ನಮ್ಮ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಡೆವಲಪ್ ಆಯಿತು ಅಂತಂದರೆ, ಸೀರಿಯಲಲ್ಲಿ ನೋಡೋದವರು ಅಷ್ಟೇ ಅಥವಾ ಶೂಟಿಂಗ್ ನೋಡಿದವರು ಅಷ್ಟೇ ನಾವು ನಿಜವಾಗ್ಲೂ ಮಗ ಅಪ್ಪ ಅಂತ ಭಾವಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ನಮ್ಮಿಬ್ಬರದು ಹೊಂದಾಣಿಕೆ ಇತ್ತು. ಆ್ಯಂಡ್ ಐ ಮಸ್ಟ್ ಅಡ್ಮಿಟ್ ಹಿ ಈಸ್ ಅ ಗ್ರೇಟ್ ಆರ್ಟಿಸ್ಟ್. ಆ್ಯಂಡ್ ಲೇಟರ್ ಆನ್ ಅವನು ಈ ಪಿಕ್ಚರಿಗೆ ಕೈ ಹಾಕಿ ಮಾಡಿದಾಗ ನಾನು ಅಂದ್ಕೊಂಡೆ ಇದು ಒಳ್ಳೆ ಲೈನೇ ತೊಗೊಂಡಿದ್ದಾರೆ ಇವನು ಗೌತಮ್ ಅಂತ. ಆ್ಯಂಡ್ ನನ್ನ ಎಣಿಕೆ ತಪ್ಪಿಲ್ಲ. ಯು ಹ್ಯಾವ್ ಟೇಕನ್ ಅ ನ್ಯೂ ಫೀಲ್ಡ್ ಆ್ಯಂಡ್ ವಿತ್ ನಿಮ್ಮ ಟ್ಯಾಲೆಂಟು, ನಿಮ್ಮ ಇಮ್ಯಾಜಿನೇಷನ್ಗೆ ಅದು ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ನನಗನ್ಸುತ್ತೆ. ಸೊ ಆವಾಗ ನನ್ನ ಕರೆದುಬಿಟ್ಟು ಒಂದು ಎಜುಕೇಷನ್ ಮಿನಿಸ್ಟರ್ ಈ ಚಿಕ್ಕ ಮಕ್ಕಳು ಈ ಥರ ಎಲ್ಲ ಸಾಧಿಸಿದ್ದಾರೆ, ಅವ್ರಿಗೆಲ್ಲ ನೀವು ಆನರ್ ಮಾಡೋ ಸೀನ್ ಇರುತ್ತೆ ಬನ್ನಿ ಅಂದಾಗ ನಾನು ಖುಷಿಯಾಗಿ ಒಪ್ಕೊಂಡು ಹೋಗಿ ಅರ್ಧ ದಿನ ಶೂಟಿಂಗ್ ಆಯಿತು ಮಹಾಲಕ್ಷ್ಮಿ ಲೇಔಟ್ ಏರಿಯಾದಲ್ಲಿ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಿ ಕಂಪನಿ ಆಫ್ ದ ಚಿಲ್ಡ್ರನ್, ಬ್ಯೂಟಿಫುಲ್ ಚಿಲ್ಡ್ರನ್. ಸೊ ಥ್ಯಾಂಕ್ ಯು ಗೌತಮ್ ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ಈ ಸಕ್ಸಸ್ಫುಲ್ ಆಗಲಿ ಈ ಪಿಕ್ಚರು, ಮತ್ತು ಇನ್ನೂ ಈ ಥರದ್ದು ಬಹಳಷ್ಟು ಮುಂದೆ ಮಕ್ಕಳಿಗೆ ಒಂದು ಬೋಧ ನೀಡುವಂಥ ನೀತಿ ನಿಯಮಗಳನ್ನು ಕಲಿಸುವಂಥ, ಪಾಠವನ್ನು ಕಲಿಸುವಂಥ ಪಿಕ್ಚರ್ಸ್ ಇನ್ನೂ ಮುಂದೆ ಬರಲಿ ಅಂತ ಹೇಳಿ ಆಶಿಸ್ತಾ ಶುಭಾಶಯಗಳನ್ನು ಹೇಳ್ತೀನಿ. ಧನ್ಯವಾದಗಳು. ಸದ್ಯಕ್ಕೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ರಾಯರ ಅತ್ತಿಗೆ ರೋಲ್ ಮಾಡ್ತಾ ಇದ್ದೀನಿ. ಈ ಮೂವಿ ನನಗೆ ಗೌತಮ್ ಸರ್ ಆಫರ್ ಮಾಡಿದ್ದು. ಆ್ಯಂಡ್ ಆಲ್ ಆಫ್ ಎ ಸಡನ್ ಇದ್ದಿತ್ತು. ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ಇಲ್ಲ, ನೀನು ಮಾಡ್ತೀಯ ಮಾಡು ಅಂತ ಮಾಡಿಸಿದ್ರು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ವೆರಿ ರಾ ಸಬ್ಜೆಕ್ಟ್ ಇದು. ನೀವು ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಏನೋ ಫ್ಯಾಂಟಸಿ ಆಗಲಿ ಏನೋ ತುಂಬ ಕಲರ್ಫುಲ್ ಆ ಥರ ಎಲ್ಲ ಏನೂ ಬರಲ್ಲ. ರಾ ಸಬ್ಜೆಕ್ಟ್, ದಿನನಿತ್ಯದಲ್ಲಿ ಏನು ನಡೆಯುತ್ತೆ ಅದು. ಬಟ್ ಅದರಲ್ಲೂ ಒಂದಷ್ಟು ಮೆಸೇಜ್ನ ಪಾಸ್ ಆನ್ ಮಾಡ್ಬೋದು ನಾವು ಆಡಿಯನ್ಸ್ಗೆ ಹೇಗೆ ಹೇಳ್ಬೋದು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ. ತುಂಬ ಸಿಂಪಲ್ ಮೆಸೇಜ್. ಲೈಕ್ ಮಕ್ಕಳು ಎಲ್ಲರೂ ವಿಭಿನ್ನ ರೀತಿ ಇರ್ತಾರೆ. ಜಸ್ಟ್ ಬಿಕಾಸ್ ಒಬ್ಬರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂದ ತಕ್ಷಣ ಅವರು ಗ್ರೇಟು, ಇನ್ನೊಬ್ಬರು ಏನೋ ಅವರಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಮೆಸೇಜ್ ಆಗಲಿ, ಇಲ್ಲ ನಮ್ಮ ಆ್ಯಸ್ ಎ ಸಿಟಿಸನ್ ನಾವು ಯಾವ ಥರ ನಡ್ಕೊಳ್ಬೇಕಾಗಿದೆ ಒಂದು ಜಾಗದಲ್ಲಿ, ಆ ಥರ ಸಣ್ಣ ಸಣ್ಣ ಮೆಸೇಜನ್ನು ಪಾಸ್ ಆನ್ ಮಾಡುವಂಥ ಪ್ರಯತ್ನ ಈ ಸಿನಿಮಾದಿಂದ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ನೀಟಾಗಿ ರಾ ಆಗಿ ಕಾಣಿಸುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸಲ್ಲ. ಅವರು ಎಂಜಾಯ್ ಮಾಡಿಕೊಂಡು ಒಂಥರ ಎಲ್ಲರೂ ಜೊತೆಯಾಗಿದ್ದು ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಗೌತಮ್ ಸರ್ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿತ್ ಅ ವೆರಿ ಲಿಟಲ್ ಯೂನಿಟ್ ಹಿ ಹ್ಯಾಸ್ ಟ್ರೈಡ್ ಟು ಎಲ್ಲರನ್ನೂ ಮ್ಯಾನೇಜ್ ಮಾಡೋದಕ್ಕೆ. ಬಿಕಾಸ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಒಬ್ವಿಯಸ್ಲಿ ಕಷ್ಟ ಅಲ್ವಾ, ತುಂಬ ಪುಟ್ಟ ಮಕ್ಕಳು. ಸೊ ಸರ್ 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 ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಬಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ.
ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಗೌತಮ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ವೆಂಕಟ್ ಸರ್ ಆಗಲಿ, ನರೇನ್ ಸರ್ ಆಗಲಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ರೀತಿ ನಮ್ಮನ್ನ ಪ್ರೋತ್ಸಾಹಿಸ್ತಿರೋದಕ್ಕೆ. ಸೊ ಥ್ಯಾಂಕ್ ಯು. ಸೊ ಇಲ್ಲೆಲ್ಲ ಬಂದಿರೋದಕ್ಕೂ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಥ್ಯಾಂಕ್ ಯು. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಈ ಸಣ್ಣ ಒಂದು ಸಬ್ಜೆಕ್ಟನ್ನು ಯಾವ ರೀತಿ ತೋರಿಸ್ಬೋದು ಅನ್ನೋ ಇದು ಎಷ್ಟೊಂದು ಜನದ ಕನಸಾಗಿದೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಜನ ಹೋಗಿ March 6th ಥಿಯೇಟರ್ಸಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಂದೂವರೆ ವರ್ಷದ ನಮ್ದು ಜರ್ನಿ. ನಾನು ಅವ್ರದ್ದು ಸಿನಿಮಾ ರಿಲೀಸ್ ಆದಮೇಲೆ ಫೋನ್ ಮಾಡಿದೆ, ಏನು ಮಾಡ್ತಾ ಇದ್ದೀರಾ ಅಂತ. ಈ ಥರ ಇಲ್ಲೊಬ್ರು ಒಂದು ಸಿನಿಮಾ ಪ್ಲಾನ್ ಮಾಡಿದ್ದೀವಿ, ಮಾಡ್ತಾ ಇದೀವಿ ಅಂದರು. ಕಾನ್ಸೆಪ್ಟ್ ಕೇಳಿದೆ, ನಂಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಏನಕ್ಕೆ ಅಂದರೆ ನಾನು ನೀವು ಅಬ್ಸರ್ವ್ ಮಾಡ್ದಂಗೆ ನಾನು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಮಾಡ್ತೀವಿ, ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಅದ್ರ ಪ್ರಕಾರ ನಾವು ಇಯರ್ಲಿ 1 or 2 ಮೂವೀಸ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡ್ತೀವಿ ವಿತ್ ಕಮರ್ಷಿಯಲ್ಸ್. ಈ ಮೂವಿನೂ ಸ್ವಲ್ಪ ಅದೇ ರೀತಿ ಒಂದು ಬ್ರಿಡ್ಜ್ ಮೂವಿ ಲೆವೆಲ್ಗೆ ಪ್ಲಾನ್ ಮಾಡಿ ಮಾಡಿದ್ವಿ. ಸೊ ಅದೇ ರೀತಿ ನಡೀತಾ ಇದೆ, ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನ್ಯಾಚುರಾಲಿಟಿ ಕಾಣಿಸುತ್ತೆ ನಮಗೆ. ಕಂಟೆಂಟ್ ವೈಸು ಅವಾಗಲೇ ಕೇಳಿದ್ರಿ ನೀವು, ಗೌರ್ಮೆಂಟ್ಗೆ ಏನಾದ್ರು ಸಂದೇಶ ಕೊಡೋದಿದೆಯಾ ಅಂತ. ಸರ್, ಗೌರ್ಮೆಂಟ್ಗೆ ಆಲ್ರೆಡಿ ಸಂದೇಶ ಇದ್ರಲ್ಲಿ ಹೋಗುತ್ತೆ. ಬಟ್ ಇನ್ನೊಂದೇನಂದ್ರೆ, ನಾವು ಈ ಸಿನಿಮಾ ಮೂಲಕ ಅಂದರೆ ಡೈರೆಕ್ಟರು ಥಾಟ್ಸ್ ಪ್ರಕಾರ ಹೇಳ್ತಾ ಇರೋದೇನಂದ್ರೆ, ನಾವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ರೋಡಲ್ಲಿ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ ಮಾಡ್ಕೋಬಹುದು ಅನ್ನೋದು ನಮ್ಮ ಒಂದು ಇಂಟೆನ್ಷನು. ಅಂದ್ರೆ ಆ ಮಕ್ಕಳು ತಮ್ಮ ರೋಡಲ್ಲಿ ಅವ್ರಿಗೆ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಇರೋ ಮಕ್ಕಳೇ ಒಂದು ರೋಡ್ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಸೊ ಆ ಥರದೊಂದು ಕಾನ್ಸೆಪ್ಟ್ ತೋರಿಸಿದ್ವಿ. ಸೊ ನಾವು ಅಂದರೆ ಬೇರೆ ಮೇಲೆ ಡಿಪೆಂಡೆನ್ಸಿನೂ ನಾವು ಕಡಿಮೆ ಮಾಡಬೇಕು, ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡೋದಕ್ಕಿಂತ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ನೋಡಿ. ಮತ್ತೆ ಪ್ರತಿಯೊಂದು ಆಯಾ ಕ್ಯಾರೆಕ್ಟರ್ ಡಿವಿಷನ್ ಮೇಲೆ ಬೇರೆ ಬೇರೆನೇ ರೋಲ್ ಇದೆ. ದಯವಿಟ್ಟು ನೋಡಿ. ಮಕ್ಕಳ ಸಿನಿಮಾ 6ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತದೆ, ದಯವಿಟ್ಟು ಸಪೋರ್ಟ್ ಮಾಡಿ. 50ರಿಂದ 70 ಸೆಂಟ್ರು ಗೌಟು ಬಂದರೆ ರಿಲೀಸ್ ಮಾಡ್ತಾ ಇದ್ದೀವಿ, ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಧಿಕಾರಿಗಳಿಗೆ ತೋರಿಸಿದ್ರೆ ಅವರು ಅದನ್ನು ಪುಷಪ್ ಮಾಡ್ತಾರೆ. ಯಾಕಂದರೆ ಈ ಸಿನಿಮಾಗಳಲ್ಲಿ ಏನಾಗುತ್ತೆ, ರಸ್ತೆ ಅದೆಲ್ಲ ಬಂದಾಗ ಇಲಾಖೆ ಎಜುಕೇಷನ್ ಆಗಲಿ ಅಥವಾ BBMP ಸಂಬಂಧಪಟ್ಟಂಥ ಅಧಿಕಾರಿಗಳು ಅದು ಒಂದು ಶೋ ಹಾಕಿದ್ರೆ ಅದು ಬೇರೆ ಥರ ಜಾಗೃತಿ ಪ್ಲಾನ್ ಮಾಡ್ತಾ ಇರ್ತಾರೆ. ಸರ್, ಅದೇನಾಗುತ್ತೆ, ಸಿನಿಮಾ ನೋಡೋದಕ್ಕೂ ಮುಂಚೆ ಯಾರನ್ನು ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ ಸರ್. ಇವಾಗ ಏನಾಗಿದೆ, ಸಿನಿಮಾ ನಾವು ರಿಲೀಸ್ ಮಾಡಿ ಥಿಯೇಟ್ರಿಕಲ್ಲಿ ಬಂದು ಸ್ವಲ್ಪ ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡಿದ ಮೇಲೆ, ಎಕ್ಸಾಂಪಲ್ ಸರ್, ನಾವು ಭಾರತಿ ಟೀಚರ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ ಸರ್, ನಿಮ್ಗೆ ಗೊತ್ತು. ಭಾರತಿ ಟೀಚರ್ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ, 8ನೇ ವಾರ ಹೋಗ್ತದೆ ಸರ್. ಅದಕ್ಕೆ ಇವಾಗ ನಾವು ಟ್ಯಾಕ್ಸ್ ಫ್ರೀ ಮಾಡಿಸೋದಕ್ಕೆ ಅವ್ರು ಗೌರ್ಮೆಂಟ್ ಇಂದಲೇ ನಮ್ಗೆ ಅಪ್ರೂವಲ್ ಕೊಡ್ತಾ ಇದ್ದಾರೆ ಸರ್. ಸೊ ಅಂದ್ರೆ ನಮ್ಮ ಥಾಟ್ಸ್ ಏನ್ ಮಾಡಿದೀವಿ ನಾವು ಅದು ಅವ್ರಿಗೆ ರೀಚ್ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟೈಮ್ ತಗೋಬೇಕಾಗಿರೋದು ಮೌತ್ ಪಬ್ಲಿಸಿಟಿ ಓಪನ್ ಆದ್ಮೇಲೆ ಅದು ಸಿಗುತ್ತೆ ಸರ್. ಸೊ ಅದಕ್ಕೆ ಸಿನಿಮಾ ರಿಲೀಸ್ ಪ್ಲಾನ್ ಮಾಡಿದೀವಿ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಕೆಲವು ನೀವು ಹೇಳ್ದಂಗೆ ಆಫೀಸರ್ಸು ಕೆಲವು ಗೌರ್ಮೆಂಟ್ ಇದರಿಂದೆಲ್ಲ ಕರಿತಾ ಇದ್ದೀವಿ. ಸೊ ಅದ್ರ ಪ್ರಕಾರ ಏನಾಗುತ್ತೆ ನೋಡೋಣ ಸರ್. ವಿ ಆರ್ ವರ್ಕಿಂಗ್ ಆನ್ ಇಟ್ ಸರ್. ಥ್ಯಾಂಕ್ ಯು. KGF ಸಾಂಗ್ಸ್ಗೆಲ್ಲ ಸೀರಿಯಸ್ ಸಾಂಗ್ಸ್ಗೆಲ್ಲ ರೀಲ್ಸ್ ಮಾಡ್ತಾ ಇರ್ತಾರೆ. ಅಂದರೆ ದೇ ಡೋಂಟ್ ಹ್ಯಾವ್ ಸಾಂಗ್ಸ್. ಅವ್ರು ಹಾಡೋಕ್ಕೆ ಸಾಂಗ್ಸ್ ಇಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ಸಾಂಗ್ಸ್ ಇಲ್ಲ. ನಮ್ಮ ಏಜಲ್ಲಿ ದೊಡ್ಡವರು ಯಾರು ಮಾಡಲ್ಲ. ಇನ್ಫ್ಯಾಕ್ಟ್ ಮಾಡೋದೇ ಚಿಕ್ಕ ಮಕ್ಕಳು. ಅವ್ರಿಗಿಲ್ಲ ಅವ್ರು ದೊಡ್ಡವ್ರದ್ದು ಅಂತ ಎತ್ಕೊಂಡು ಮಾಡ್ತಿರ್ತಾರೆ. ಸೊ ಆ ಟ್ರೆಂಡ್ನ ಪ್ರಾಬಬ್ಲಿ ಸಮ್ಮನ್ ಶುಡ್ ಬ್ರಿಂಗ್ ಇಟ್ ಬ್ಯಾಕ್. ಯಾವುದಾದ್ರೂ ಒಂದು ವರ್ಕ್ ಆದರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಸಾಂಗ್ಸ್ ಡೆಫಿನೆಟ್ ಆಗಿ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಸಾಂಗ್ಸ್ನ ಕೇಳಿ, ಸಾಹಿತ್ಯನೂ ಗಮನಿಸಿ ಕೇಳಿ ಅಂತ ಹೇಳ್ತಿದ್ದೀನಿ. ಈ 2 ಪಾಯಿಂಟ್ ಮಿಸ್ ಆಗಿತ್ತು, ಅದನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಹೇಳೋದು ನೋಡ್ತಿದ್ದೆ, ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣ ಗೌಡ್ರಿಗೆ ಈ ಥರ ನೀವು ಬರೀ ಎಕ್ಸಿಬಿಟ್ರಲ್ಲಿ ಇದ್ದರೆ ಹಿಂಗೆ ಒಂದು ಪ್ರೊಡಕ್ಷನ್ ಆಗಬೇಕು, ಕಂಟೆಂಟ್ ಇರೋ ಸಿನಿಮಾ ಯಾವುದನ್ನ ಇದ್ದರೆ ಮಾಡಿ ಅಂತ ಹೇಳಿದ್ದೆ. ಸೊ ಅವ್ರಿಗೆ ನಾನು ಫೋನ್ ಮಾಡಿದ ತಕ್ಷಣ ಮಗ ಆಯಿತು ಮಾಡೋಣ ಬಿಡು, ನೀನು ಹೇಳ್ತಾ ಇದ್ದೀಯ ಅಂದರೆ ಕಂಟೆಂಟ್ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಅವ್ರು ಒಪ್ಕೊಂಡು ಮಾಡಿದ್ದಕ್ಕೆ ಇವತ್ತು ಈ ಸಿನಿಮಾ ರಿಲೀಸ್ ಆಗ್ತಿರೋದಕ್ಕೆ ಥ್ಯಾಂಕ್ ಯು ಗೌಡ್ರಿಗೆ. ಥ್ಯಾಂಕ್ ಯು ವೆರಿ ಮಚ್ ಗೌಡ್ರೆ.